ಬೇಲೂರು ಪಟ್ಟಣದ ಹೃದಯ ಭಾಗದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಬಳಿಯಲ್ಲಿ ಅಸ್ವಚ್ಛತೆಗೆ ಕಾರಣವಾದ ಕೋಳಿ ಅಂಗಡಿಯನ್ನು ಸದ್ಯ ತೆರವುಗೊಳಿಸಲಾಗಿದೆ. ಆದರೆ ಕೆಲವರು ಪುನಃ ಕೋಳಿ ಅಂಗಡಿ ತೆರೆಯುವ ಹುನ್ನಾರ ನಡೆಸುತ್ತಿದ್ದಾರೆ. ನಾವು ರಕ್ತ ಕೊಟ್ಟೆವ ಹೊರತು ಕೋಳಿ ಅಂಗಡಿಯನ್ನು ತೆರೆಯಲು ಬಿಡಲ್ಲ ಎಂದು ತಾಲೂಕು ಛಲವಾದಿ ಮಹಾಸಭಾ ಅಧ್ಯಕ್ಷ ಮಂಜುನಾಥ್ ಮತ್ತು ಕಾರ್ಯಾಧ್ಯಕ್ಷ ಪಾರ್ವತಯ್ಯ ಎಚ್ಚರಿಕೆ ನೀಡಿದರು. ಬೇಲೂರು ಹೇಳಿಕೆಯಲ್ಲಿ ವಿಶ್ವ ಪ್ರವಾಸಿ ತಾಣಗಳಲ್ಲಿ ಒಂದಾಗಿ ಯುನೆಸ್ಕೋ ಸೇರಿದೆ. ಈ ಜಾಗದಲ್ಲಿ ಸುಮಾರು ದಿನಕ್ಕೆ ಸಾವಿರಾರು ಪ್ರವಾಸಿಗರು ಬಂದು ಹೋಗ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಟಣದ ಹೃದಯ ಭಾಗದಲ್ಲಿನ ಅಂಬೇಡ್ಕರ್ ಭವನದ ಬಳಿ ಅಸ್ವಚ್ಛತೆಗೆ ಕಾರಣವಾದ ಕೋಳಿ ಅಂಗಡಿಗಳನ್ನು ತೆರವು ಮಾಡಬೇಕು ಎಂದು ಸತತ 26 ವರ್ಷದಿಂದ ನಿರಂತರ ಹೋರಾಟ ನಡೆಸುತ್ತಾ ಬಂದಿದೆ. ಇಲ್ಲಿಯ ತನಕ ಬಂದ ಹಿಂದಿನ ಶಾಸಕರಾದ ಎಚ್.ಕೆ. ಕುಮಾರಸ್ವಾಮಿ, ಪುಟ್ಟರಂಗನಾಥ್, ವೈ.ಎನ್. ರುದ್ರೇಶ್ ಗೌಡ, ಕೆ.ಎಸ್. ಲಿಂಗೇಶ್ ಸಮುದಾಯ ತಾಪಕ್ಕೆ ಜಾಸ್ತಿ ಇಲ್ಲದೆ ಕೋಳಿ ಅಂಗಡಿ ತೆರವುಗೊಳಿಸಲು ಮೀನಾಮೇಷ ಎಣಿಸಿದ್ದಾರೆ ಎಂದು ಆರೋಪಿಸಿದ ಅವರು, ಇತ್ತೀಚೆಗೆ ಬಂದ ಶಾಸಕರಾದ ಎಚ್.ಕೆ. ಸುರೇಶ್ ಎಸ್ಸಿ/ಎಸ್ಟಿ ಸಮುದಾಯ ತಾಪಕ್ಕೆ ಇರುವ ಇಚ್ಛೆಯಿಂದ ಕಳೆದ 4 ದಿನದಿಂದ ನಡೆದ ಎಸ್ಸಿ/ಎಸ್ಟಿ ಸಭೆಯಲ್ಲಿ ಕೋಳಿ ಅಂಗಡಿ ತೆರವುಗೊಳಿಸಲು ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ. ಅಂತೆಯೇ ಇತ್ತೀಚೆಗೆ ನೂತನವಾಗಿ ಬಂದ ಪುರಸಭಾ ಅಧ್ಯಕ್ಷೆ ಮೀನಾಕ್ಷಿ ವೆಂಕಟೇಶ್ ಮತ್ತು ಮುಖ್ಯಾಧಿಕಾರಿ ಶ್ರೀಮತಿ ಎಂದು ಅವರ ಕಾರ್ಯಕ್ಷಮತೆ ನಿಜಕ್ಕೂ ಮೆಚ್ಚುವಂತದ್ದು. ಈಗಾಗಲೇ ಮಳಿಗೆಯಲ್ಲಿ ಮೀನು ಕೋಳಿ ಮಾಂಸದ ಅಂಗಡಿ ನಡೆಸಬಾರದು ಎಂದು ಪುರಸಭೆಯಲ್ಲಿ ಸರ್ವಾನುಮತದ ತೀರ್ಮಾನ ಮಾಡಿದ್ದು, ಆದರೂ ಕೆಲವರು ಮಾತ್ರ ನ್ಯಾಯಾಲಯದ ಮೆಟ್ಟಿಲು ಏರಲು ಮುಂದಾಗಿರುವುದು ನಿಜಕ್ಕೂ ಶೋಚನೀಯ. ನಾವುಗಳು ಯಾವ ಕಾರಣಕ್ಕೂ ಕೋಳಿ ಅಂಗಡಿ ತೆರೆಯಲು ಬಿಡುವ ಮಾತು ಇಲ್ಲ. ಇದಕ್ಕಾಗಿ ನಮ್ಮ ರಕ್ತ ಹರಿಸಲು ಸಿದ್ಧ ಎಂದರು. ಕೆಲವರು ನಮ್ಮ ಜೊತೆ ಎದ್ದು ಗೋಸುಂಬೆ ನಾಟಕ ಆಡುತ್ತಿದ್ದಾರೆ. ಆದರೂ ಸಹ ನಮ್ಮ ಜನಾಂಗದ, ನಮ್ಮ ಸಂವಿಧಾನದ ಉಳಿವಿಗಾಗಿ ಯಾವ ಹೋರಾಟಕ್ಕೂ ಸಹ ಸಿದ್ಧರಿದ್ದೇವೆ ಎಂದರು. ತಾಲೂಕು ಛಲವಾದಿ ಮಹಾಸಭಾ ಗೌರವಾಧ್ಯಕ್ಷ ಎಂ.ಜಿ. ವೆಂಕಟೇಶ್ ಮತ್ತು ಉಪಾಧ್ಯಕ್ಷ ತೆಂಡಿಕೆರೆ ರಮೇಶ್ ಪುರಸಭೆಗೆ 2 ಬಾರಿ ಅಧ್ಯಕ್ಷರಾಗಿ ಮತ್ತು ರಾಜ್ಯ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಎಂ.ಆರ್. ವೆಂಕಟೇಶ್ ಅವರು ಪದ್ಮಶ್ರೀ ಚಿತ್ರಮಂದಿರ ತೆರವುಗೊಳಿಸಿ ಐಟಿಎಸ್ಎಂಟಿ ಕಟ್ಟಡ ಮಾಡಿದ್ದಾರೆ. ಅಲ್ಲದೆ ರಸ್ತೆ ಅಗಲೀಕರಣಕ್ಕೆ ಸರ್ಕಾರಿ ತಡೆಗೋಡೆಗೆ ಜೆಸಿಬಿಯಿಂದ ಕೈ ಹಾಕಿದ ಎಂ.ಆರ್. ವೆಂಕಟೇಶ್ ಅವರು ಅಂಬೇಡ್ಕರ್ ಬಳಿ ಇರುವ ಕೋಳಿ ಅಂಗಡಿಯನ್ನ ತೆರವು ಮಾಡಲು ಏಕೆ ಮೌನ ವಹಿಸಿದ ಬಗ್ಗೆ ಉತ್ತರಿಸಬೇಕಿದೆ. ಸದ್ಯ ಇತ್ತೀಚೆಗೆ ಬಂದ ಬೇಲೂರಿನ ಜನಪ್ರಿಯ ಶಾಸಕ ಎಚ್.ಕೆ. ಸುರೇಶ್ ಅವರು ಕ್ಷೇತ್ರದ ಬಹುಸಂಖ್ಯಾತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಗೌರವ ನೀಡುವ ಹಿನ್ನೆಲೆಯಲ್ಲಿ ಕೋಳಿ ಅಂಗಡಿ ತೆರವುಗೊಳಿಸಲು ದಿಟ್ಟತೆಯನ್ನ ಇಡೀ ಸಮುದಾಯದವರು ಮತ್ತು ಪುರಸಭಾ ಅಧ್ಯಕ್ಷೆ ಮೀನಾಕ್ಷಿ ವೆಂಕಟೇಶ್ ಮತ್ತು ಮುಖ್ಯಾಧಿಕಾರಿ ಶ್ರೀಮತಿ ಎಂದು ಅವರನ್ನು ಅಭಿನಂದಿಸಲಾಗುತ್ತದೆ ಎಂದರು. ಸಂವಿಧಾನದ ಅಡಿಯಲ್ಲಿ ಬಂದು ಎಲ್ಲ ಅಧಿಕಾರವನ್ನ ಪಡೆದವರೇ ನಮ್ಮ ಸಮಾಜಕ್ಕೆ ಮೋಸ ಮಾಡುವ ಹಂತಕ್ಕೆ ತಲುಪಿದ್ರೆ ನಿಜವಾದ ಸಮುದಾಯದ ಬಗ್ಗೆ ಆಸಕ್ತಿ ಇದ್ರೆ ಅವರು ನಮ್ಮ ಜೊತೆ ಕೈಜೋಡಿಸಲಿ. ಕೂಡಲೇ ಕೋಳಿ ಅಂಗಡಿಗಳನ್ನ ತೆರವುಗೊಳಿಸಲು ಮುಂದಾಗಬೇಕು. ಈಗಾಗಲೇ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದ್ದು ನಮಗೆ ಅಲ್ಲೂ ಸಹ ನ್ಯಾಯ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಛಲವಾದಿ ಮಹಾಸಭಾ ಯೂತ್ ಉಪಾಧ್ಯಕ್ಷ ಹರೀಶ್ ಹಾಜರಿದ್ದರು. ಚರ್ಚೆ ಮಾಡಿದ್ದಕ್ಕೆ ಪೂರಕವಾಗಿ 2ನೇ ಸಭೆಯಲ್ಲಿ ಅವರು ಒಂದು ಕೋಳಿ ಅಂಗಡಿಯನ್ನು ತೆರವು ಮಾಡಿಸಿದ್ದಾರೆ. ಹಂಗಂತ ಅವರು ಕೋಳಿ ಅಂಗಡಿಯಲ್ಲಿ ಶತ್ರು ಅಂತಲ್ಲ. ಇನ್ನು ಈ ಪಟ್ಟಣದ ಹೃದಯ ಭಾಗದಲ್ಲಿ ಕೆಟ್ಟ ದುರ್ವಾಸನೆ ಬರಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಇದೆ. ನಾವು ಹೇಳೋದೇನಿಷ್ಟೇ, ನಾವು ನಮ್ಮ ಮಂಜುನಾಥ್ ಹೇಳೋದು ನಾವು ಯಾರು ಶತ್ರುವಲ್ಲ. ಸಾಕಷ್ಟು ವರ್ಷಗಳಿಂದ ತಾವು ಸಹ ನಮ್ಮ ಪರವಾಗಿ ನಿಂತು ದೇವಸ್ಥಾನ ಮಾಡಿದಿರಿ. ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಯಾಕೆಂದರೆ ಕೋಳಿ ಅಂಗಡಿ ನಾವು ಮೊನ್ನೆ ತೆರವು ಮಾಡಿದಾಗ ನಮ್ಮ ಎದುರುಗಡೆನೇ ಎಲ್ಲ ನಡೆದಿದೆ ವಿಚಾರಗಳು. ಮುನ್ಸಿಪಾಲ್ನಲ್ಲಿ ಸುಮಾರು 25-26 ವರ್ಷಗಳಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಮುದಾಯ ಭವನ ಪಕ್ಕದಲ್ಲಿ ಆರ್ಟ್ ಆಫ್ ದ ಸಿಟಿ, ಯಾಕೆಂದರೆ ಸಿಟಿ ಒಳಗಡೆ ಇದು ನಮ್ಮ ಸುಜಯ್ ಅಂತಲ್ಲ, ಇದು ಚೀಫ್ ಆಫೀಸರ್ ಅವರಂತ ಆ ಥರ ಭ್ರಷ್ಟಾಧಿಕಾರಿ ಅಂತ ಹೇಳಿದ್ರೆ ಏನು ತಪ್ಪೇನಲ್ಲ. ಯಾಕೆಂದರೆ ನಾವು ಎಷ್ಟು ಒತ್ತಡ ಹಾಕಿದ್ದೀವಿ ಅಂದರೆ ಸುಮಾರು 3-4 ಜನ MLA ಹೋಗಿದ್ದಾರೆ. ಅವಾಗಲಿಂದಲೂ ಸಹ ನಾವು ಒತ್ತಡ ಹಾಕಿದ್ದೀವಿ. ಆ ಸುಜಯ್ ಬಂದಾಗಲಿಂದಲೂ ಲಾಸ್ಟು ಈ ಲಿಂಗೇಶ್ ಅವರು ಇದ್ದಾಗ ಭಾರಿ ಸರ್ಕಸ್ ಮಾಡಿದ್ರು, ಆದರೂ ಮಾಡಲಿಲ್ಲ. MLA ಸಹ ಅವಾಗ ಸ್ಟೆಪ್ ತಗೊಳ್ಳಿಲ್ಲ. ಅಂಥ ಒಂದು ಬಲವಾದ ಸ್ಟೆಪ್ಪನ್ನ ಲಿಂಗೇಶ್ ಅವರು ತಗೊಳ್ಳಿಲ್ಲ, ಬ್ಯಾಲೆನ್ಸ್ ಮಾಡಿದ್ರು. ಅದಾದಮೇಲೆ ಈಗ ಎಚ್.ಕೆ. ಸುರೇಶ್ ಅವರು ಈಗ ಬಂದಂಥ ಒಂದು ಸಂದರ್ಭದಲ್ಲಿ ಅಂದರೆ ಅವರೇ, ಏಕೆಂದರೆ ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂಥ ಈ ನ್ಯಾಯಾಂಗದಲ್ಲಿ ನಮ್ಮ ಚರಿತ್ರೆಗೆ ಒಂದು ನ್ಯಾಯ ಸಿಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ. ಅದರ ಜೊತೆಗೆ ನೀವು ಸಹ ನಮ್ಮ ಈ ಕೋಳಿ ಅಂಗಡಿ ಪರವಾಗಿ ಸುಮಾರು ನನಗೆ ಗೊತ್ತಿದ್ದಂಗೆ 15-20 ವರ್ಷದಿಂದ
ನೀವು ನಮ್ಮ ಪರವಾಗಿ ನಾವು ಕೋಳಿ ಅಂಗಡಿ ಇದೆ, ಪತ್ರಕರ್ತರ ಭವನ ಇದೆ, ಹಿಂದೆ ವಾಸ ಮಾಡುವಂಥ ನೂರಾರು ಮನೆಗಳಿದ್ದಾವೆ, ಅವಕ್ಕೆಲ್ಲ ತೊಂದರೆ ಆಗುತ್ತೆ. ತಾವು ಬರ್ತೀವಿ ಅವ್ರು ಬಂದ ತಕ್ಷಣ ಹಿಡ್ಬಿಟ್ಟು ಒಂದು ಸಂಜೆ 5 ಈಗ ಹಾಕಿಸ್ತಾರೆ. ಈಗ ಬೆಳಿಗ್ಗೆನೆ ಅವರು ಇಂಜಿನ್ ಹೋಗ್ತಾರೆ. ನಾವು ಪುರಸಭೆಯಿಂದ ಕೇವಟ್ ಹಾಕಿದ್ದಾರೆ, ಆದರೂ ನ್ಯಾಯ ಇದಕ್ಕೆ ಅನುಮತಿ ಕೊಟ್ಟಿಲ್ಲ, ಮನವರಿಕೆ ಇಟ್ಕೊಂಡಿದ್ದಾರೆ. ನ್ಯಾಯಾಲಯದ ಪರವಾಗಿ ನಂಬಾಗತ್ತೆ ಅಂತ ನಂಬಿಕೆ ಇದೆ. ರೀತಿ ನಡೆಸ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಭವನದಲ್ಲಿ. ಕಳೆದ 20 ವರ್ಷದಿಂದ ಕೂಡ ನಮ್ಮ ಸಮುದಾಯದವರೇ H.K. ಕುಮಾರಸ್ವಾಮಿ ಅವರು ಶಾಸಕರಾಗಿದ್ರು, ಪುಟ್ಟರಂಗನಾಥ್ ಅವರು ಶಾಸಕರಾಗಿದ್ರು, ಅದಾದ ನಂತರ ಹೃದಯೇಶ್ ಗೌಡರು 2 ಬಾರಿ ಶಾಸಕರಾಗಿದ್ದು, ಆಮೇಲೆ ಲಿಂಗೇಶ್ ಅವರು ಈಗ ರೀಸೆಂಟ್ ಆಗಿ ಶಾಸಕರಾಗಿದ್ರು. ಇಷ್ಟು ಜನನು ಕೂಡ ಈ ಪರವಾಗಿ ಒತ್ತಡ ಮಾಡ್ತಾರೆ. ಅಲ್ಲ ನೋಡಿ, ಏನಾದ್ರು ನಮ್ಮ ಪರ್ವತಣ್ಣವರು, ನಮ್ಮ ಮಂಜಣ್ಣವರು ಹೇಳಿದ್ರು, ಈ ಕೋಳಿ ಅಂಗಡಿ ಪರವಾಗಿ ಬೇಲೂರು ತಾಲೂಕಿನ ಚಲವಾದಿ ಸಮಾಜ ಸಂಪೂರ್ಣ ಬೆಂಬಲ ಆಗಿದೆ ಅಂತ. ಚಲವಾದಿ ಅಂದ್ರೆ ಅವ್ರನ್ನ ನಾವು ಯಾರನ್ನೂ ಕೂಡ ನಮ್ಮ ಕೆಳವರ್ಗದ ನಮ್ಮ ಜೊತೆಲಿರೋಂಥ ಜನಾಂಗ ನಾವು ಹಿಂದೆ ಇಟ್ಟಿಲ್ಲ. ಅವರು ಕೂಡ ನಮ್ಮ ಒಟ್ಟಿಗೆ ಬರಲಿ, ನಮ್ಮ ಜೊತೆ ಬಂದು ಆ ಒಂದು ಕೋಳಿ ಅಂಗಡಿ ತೆರವಿಗೆ ಭಾಗವಹಿಸ್ತೆ ಅಂತ ನಾವು